ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು ಒಂದು ಅದ್ಭುತವಾದ, ಭಾರಿ ದೊಡ್ಡ ಮಟ್ಟದ ಪರಿಸರ ಅಭಿಯಾನದ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ 1008 ಪಂಚವಟಿ ವನ ಅಭಿಯಾನ. ಪುರಾಣದ ಕಥೆಗಳಿಗೂ ಇಂದಿನ ಅಡ್ವಾನ್ಸ್ಡ್ ಪರಿಸರ ವಿಜ್ಞಾನಕ್ಕೂ ಲಿಂಕ್ ಮಾಡೋ ಕೃಷಿಯಾಶ್ರಮ ಹಾಗೂ ಟಿಡಿ ಯೂನಿವರ್ಸಿಟಿಯವರ ಈ ಐಡಿಯಾ ಕೇಳಿದ್ರೆ ನಿಜಕ್ಕೂ ಥ್ರಿಲ್ ಆಗುತ್ತೆ. ಬನ್ನಿ ಶುರು ಮಾಡೋಣ. ಓಕೆ, ಈ ಪಂಚವಟಿ ಅಂದ್ರೆ ಏನು ಅಂತ ಮೊದಲು ನೋಡೋಣ. ಅಶ್ವತ್ಥಮೇವಮೇವಂಚ ಬಿಲ್ವಂ ವಟಂ ತಥಾ ಧಾತ್ರಿ ಅಶೋಕಂ ಚೈವ ಪಂಚವಟಿ ಪ್ರಕೀರ್ತಿತ. ಅಂದ್ರೆ 5 ನಿರ್ದಿಷ್ಟ ಮರಗಳ ಸಮೂಹ ಇದು. ಪುರಾಣಗಳ ಪ್ರಕಾರ ಈ 5 ಮರಗಳು ಒಟ್ಟಿಗೆ ಬೆಳೆದ ಜಾಗದಲ್ಲಿ ಸಾಕ್ಷಾತ್ ದೇವತೆಗಳೇ ಇರ್ತಾರಂತೆ. ಇದೇನೋ ಬರೀ ನಂಬಿಕೆ ಅನ್ಕೋಬೇಡಿ, ಇದು ನಮ್ಮ ಬಾಡಿ ಹಾಗೂ ಮೈಂಡ್ಗೆ ಪಾಸಿಟಿವ್ ಎನರ್ಜಿ ಕೊಡೋ ಅದ್ಭುತವಾದ ನ್ಯಾಚುರಲ್ ಪವರ್ ಹೌಸ್. ಇದರ ಹಿನ್ನೆಲೆ ನೋಡಿದ್ರೆ ನಾವು ನೇರವಾಗಿ ರಾಮಾಯಣದ ಕಾಲಕ್ಕೆ ಹೋಗ್ತೀವಿ. ತುಂಬಾ ಹಿಂದೆ ಅಗಸ್ತ್ಯ ಮುನಿಗಳ ಶಾಪದಿಂದ 5 ಜನ ಅಹಂಕಾರಿ ಗಂಧರ್ವರು ಮರಗಳಾಗಿ ಹುಟ್ಟಿದ್ರಂತೆ. ಆಮೇಲೆ ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಗೋದಾವರಿ ತೀರಕ್ಕೆ ಬಂದು ಲಕ್ಷ್ಮಣನ ಜೊತೆ ಆ ಮರಗಳ ಮಧ್ಯೆ ಪರ್ಣಶಾಲೆ ಕಟ್ಟಿದಾಗ ಆ ಗಂಧರ್ವರಿಗೆ ಶಾಪ ವಿಮೋಚನೆ ಆಯಿತು. ಅದೇ ನೋಡಿ ಪ್ರಸಿದ್ಧ ದಂಡಕಾರಣ್ಯದ ಪಂಚವಟಿ. ಎಂಥ ಅದ್ಭುತವಾದ ಕಥೆ ಅಲ್ವಾ? ಈಗ 5 ದೈವಿಕ ವೃಕ್ಷಗಳು, ಆಧ್ಯಾತ್ಮ ಮತ್ತು ವಿಜ್ಞಾನದ ಮುಖಾಮುಖಿ ಈ ವಿಭಾಗಕ್ಕೆ ಬರೋಣ. ಇಲ್ಲಿ ಬರೀ ಪುರಾಣದ ಕಥೆಗಳಷ್ಟೇ ಅಲ್ಲ, ಮಾಡರ್ನ್ ಸೈನ್ಸ್ ಕೂಡ ಈ ಮರಗಳ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಇದು ನೋಡಿ, ಬಿಲ್ವಪತ್ರೆ ಮರ. ಇದರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇದರ ದ್ವಿಮುಖ ಪಾತ್ರ. ಒಂದ್ ಕಡೆ ಇದು ಶಿವನ ತ್ರಿನೇತ್ರದ ಸಂಕೇತ, ಇನ್ನೊಂದ್ ಕಡೆ ಸೈನ್ಸ್ ಪ್ರಕಾರ ಇದೊಂದು ಅದ್ಭುತವಾದ ಮಾಲಿನ್ಯ ಸಿಂಕ್. ಅಂದ್ರೆ ವಾತಾವರಣದಲ್ಲಿರೋ ಡೇಂಜರಸ್ ಕೆಮಿಕಲ್ಸ್, ವಿಷಾನಿಲ್ಗಳನ್ನೆಲ್ಲ ಹೀರ್ಕೊಳ್ಳೋ ನ್ಯಾಚುರಲ್ ಮಷೀನ್ ಇದ್ದಾಗೆ ಅದು. ಬಿಲ್ವಪತ್ರೆಗೆ ಪಂಚವಟಿಯಲ್ಲಿ ಸೆಂಟರ್ ಪ್ಲೇಸ್. ಇದು ಪಾಸಿಟಿವ್ ಎನರ್ಜಿ ಕೊಡೋದ್ರ ಜೊತೆಗೆ ಮೆಡಿಕಲ್ ಫೀಲ್ಡಲ್ಲೂ ಸೂಪರ್ ಸ್ಟಾರ್. ಆಯುರ್ವೇದದ ದಶಮೂಲ ಔಷಧಿಯಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್. ಶುಗರ್ ಅಂದ್ರೆ ಮಧುಮೇಹ ಹಾಗೂ ಅತಿಸಾರ ಕಂಟ್ರೋಲ್ ಮಾಡಕ್ಕೆ ಇದು ಬೆಸ್ಟ್. ಅಷ್ಟೇ ಅಲ್ಲ, ಕ್ಲೈಮೇಟ್ ಪ್ಯೂರಿಫೈ ಮಾಡೋದ್ರ ಜೊತೆಗೆ ಜೇನುನೊಣಗಳನ್ನ ಅಟ್ರಾಕ್ಟ್ ಮಾಡಿ ಪರಾಗಸ್ಪರ್ಶಕ್ಕೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಅತ್ತಿ ಮತ್ತೆ ಬನ್ನಿ ಮರಗಳು. ದತ್ತಾತ್ರೇಯ ಸ್ವಾಮಿಯ ವಾಸಸ್ಥಾನ ಅಂತ ನಂಬಿರೋ ಈ ಅತ್ತಿ ಮರ ಮಣ್ಣಿನ ತೇವಾಂಶ ಕಾಪಾಡಿ ಲ್ಯಾಂಡ್ಸ್ಲೈಡ್ಸ್ ಅಂದ್ರೆ ಭೂಕುಸಿತ ಆಗೋದನ್ನ ತಡೆಯುತ್ತೆ. ಇನ್ನ ಬನ್ನಿ ಮರ, ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅಸ್ತ್ರ ಬಚ್ಚಿಟ್ಟಿದ್ದು ಇಲ್ಲೇ ಅಲ್ವಾ? ಇದು ರೈತರಿಗೆ ನಿಜಕ್ಕೂ ವರದಾನ. ತುಂಬಾನೇ ಕಡಿಮೆ ನೀರು ಬಳಸ್ಕೊಂಡು ಬರದ ಟೈಮ್ನಲ್ಲೂ ಬೆಳೆಯೋ ತಾಕತ್ತಿದಕ್ಕಿದೆ. ಪಂಚವಟಿಯ ಕೊನೆಯ 2 ಮರಗಳು, ಬೇವು ಮತ್ತೆ ಅರಳಿ. ನಮ್ಮೆಲ್ಲರ ನೆಚ್ಚಿನ ಗ್ರಾಮ ದೇವತೆ ಬೇವು ಒಂದು ನ್ಯಾಚುರಲ್ ಪೆಸ್ಟಿಸೈಡ್ ಹಾಗೂ ಇಮ್ಯುನಿಟಿ ಬೂಸ್ಟರ್ ಅಂದ್ರೆ ತಪ್ಪಾಗಲ್ಲ. ಇನ್ನು ಅರಳಿ, ಅದೇ ಅಶ್ವತ್ಥ ಮರ. ಇದೂ ವಿಜ್ಞಾನದ ಪಾಲಿನ ಅದ್ಭುತ. 24 ಗಂಟೆಯೂ ಆಕ್ಸಿಜನ್ ಕೊಡೋ ಈ ಜ್ಞಾನದ ವೃಕ್ಷದ ಕೆಳಗೆ ಕೂತ್ರೆ ಸಾಕು, ನಮ್ಮ ನರಮಂಡಲದ ಆರೋಗ್ಯ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಸರಿ, ಈಗ ಮುಂದಿನ ವಿಭಾಗ ಪಂಚವಟಿಯ ಪರಿಸರ ವಿಜ್ಞಾನ, ಪರಿಸರದ ಮೇಲಿನ ಪ್ರಭಾವದ ಮಾಪನ. ಪುರಾಣಗಳ ಕಥೆಗಳನ್ನ ಬದಿಗಿಟ್ಟು ಶುದ್ಧ ವಿಜ್ಞಾನದತ್ತ ಕಣ್ಣು ಹಾಯಿಸೋಣ. ಈ 5 ಮರಗಳು ಸೇರ್ಕೊಂಡ್ರೆ ನಿಜಕ್ಕೂ ಯಾವ ರೇಂಜ್ಗೆ ಮ್ಯಾಜಿಕ್ ಆಗತ್ತೆ ಅಂತ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸಮೇತ ನೋಡೋಣ ಬನ್ನಿ. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯವಾದ ನಂಬರ್ ಇದು. ಒಂದು ಪಂಚವಟಿ ವನ ವರ್ಷಕ್ಕೆ ಬರೋಬ್ಬರಿ 100 ಟನ್ ಆಮ್ಲಜನಕ ಪ್ರೊಡ್ಯೂಸ್ ಮಾಡ್ತಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, 100 ಟನ್. ಗಾಳಿಯನ್ನ ಶುದ್ಧ ಮಾಡೋಕೆ ಇದಕ್ಕಿಂತ ದೊಡ್ಡ ಫ್ಯಾಕ್ಟರಿ ನಮ್ಗೆ ಬೇಕಾ ಹೇಳಿ? ಸಾಮಾನ್ಯವಾಗಿ ಮರಗಳು ಹಗಲಲ್ಲಿ ಮಾತ್ರ ಆಕ್ಸಿಜನ್ ಕೊಡ್ತವೆ ಅಲ್ವಾ? ಆದರೆ ಅಶ್ವತ್ಥ ಮರದ ಕೆಪಾಸಿಟಿನೇ ಬೇರೆ. ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ CAM ಫೋಟೋಸಿಂಥೆಸಿಸ್ ಪ್ರೋಸೆಸ್ ಮೂಲಕ ಇದು ರಾತ್ರಿಯಲ್ಲೂ ಜೀವವಾಯು ಬಿಡುಗಡೆ ಮಾಡುತ್ತೆ. ಅಕ್ಷರಶಃ ದಿನದ 24 ಗಂಟೆ, ವಾರದ 7 ದಿನ ನಾನ್ ಸ್ಟಾಪ್ ಆಕ್ಸಿಜನ್ ಸಪ್ಲೈ. ಇಲ್ನೋಡಿ, ಪ್ರತಿ ಬನ್ನಿ ಮರ ವರ್ಷಕ್ಕೆ 0.36 ಟನ್ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ. ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವೆಲ್ಲ ಟೆನ್ಷನ್ ಮಾಡ್ಕೊಳ್ತಿರ್ತೀವಲ್ವಾ, ಅದಕ್ಕೆ ಬನ್ನಿ ಮರ ಒಂದು ಪ್ರಬಲವಾದ ನ್ಯಾಚುರಲ್ ಸೊಲ್ಯೂಷನ್. ಈಗ ಪವಿತ್ರ ವಿನ್ಯಾಸದ ನೀಲನಕ್ಷೆ, ಕಿರು ಹವಾಮಾನದ ನಿರ್ಮಾಣ ಈ ಭಾಗಕ್ಕೆ ಬರೋಣ. ಬರೀ 5 ಮರ ತಂದು ಎಲ್ಲೆಂದ್ರಲ್ಲಿ ನೆಟ್ರೆ ಅದು ಪಂಚವಟಿ ಆಗಲ್ಲ. ಅದಕ್ಕೊಂದು ಪಕ್ಕಾ ಸೈಂಟಿಫಿಕ್ ಲೇಔಟ್ ಇದೆ. ಈ ಮರಗಳ ಸ್ಪೇಷಿಯಲ್ ಅರೇಂಜ್ಮೆಂಟ್ ಹೇಗಿರಬೇಕು ಅಂತ ನೀವು ನೋಡ್ಲೇಬೇಕು. ಇದು ಭಾರಿ ಇಂಟ್ರೆಸ್ಟಿಂಗ್. ಉತ್ತರಕ್ಕೆ ಬೇವು, ಪೂರ್ವಕ್ಕೆ ಅತ್ತಿ, ದಕ್ಷಿಣಕ್ಕೆ ಅಶ್ವತ್ಥ, ಪಶ್ಚಿಮಕ್ಕೆ ಬನ್ನಿ ಮತ್ತೆ ಎಲ್ಲದರ ಸೆಂಟರಲ್ಲಿ ಬಿಲ್ವಪತ್ರೆ ಇರಬೇಕು. ಈ ತರಹ ಪರ್ಫೆಕ್ಟ್ ಗ್ರಿಡ್ನಲ್ಲಿ ನೆಟ್ಟಾಗ ಮಾತ್ರ ಅವುಗಳ ಎನರ್ಜಿ ಕಂಬೈನ್ ಆಗಿ ಅಲ್ಲಿ ಅದ್ಭುತವಾದ ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗುತ್ತೆ. ಅಯ್ಯೋ, ಇಷ್ಟೆಲ್ಲ ಮಾಡಕ್ ನಮ್ಮತ್ರ ಎಲ್ಲಿ ಜಾಗ ಇದೆ ಅಂತ ಯೋಚಿಸ್ತಿದ್ದೀರಾ?
ಟೆನ್ಷನ್ ಬೇಡ. ಇದನ್ನ ನಿಮ್ಮ ಜಾಗಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಜಾಗ ಕಡಿಮೆ ಇದ್ರೆ ಮರಗಳ ಮಧ್ಯ 3ಕ್ಕೆ 3 ಅಡಿ ಗ್ಯಾಪ್ ಬಿಡಿ. ಸ್ವಲ್ಪ ಜಾಗ ಇದ್ರೆ 5ಕ್ಕೆ 5, ಇನ್ನೂ ವಿಶಾಲವಾದ ಜಾಗ ಇದ್ರೆ 10ಕ್ಕೆ 10 ಅಡಿ ಸ್ಪೇಸಿಂಗ್ ಕೊಡ್ಬೋದು. ತುಂಬಾನೇ ಫ್ಲೆಕ್ಸಿಬಲ್ ಆಗಿದೆ ಇದು. ಹಾಗಾದ್ರೆ ಈ ಪಂಚವಟಿ ವನಗಳನ್ನ ಎಲ್ಲಿ ನಡಬಹುದು? ಕ್ಲೈಮೇಟ್ ಚೇಂಜ್ ವಿರುದ್ಧ ನಾವೆಲ್ಲ ಎಲ್ಲಿಂದ ಹೋರಾಟ ಶುರು ಮಾಡಬಹುದು ಅನ್ನೋ ಪ್ರಶ್ನೆ ಬರೋದು ಸಹಜ ಅಲ್ವಾ? ಸಿಂಪಲ್. ಎಲ್ಲೆಲ್ಲಿ ಸ್ವಲ್ಪ ಜಾಗ ಸಿಗುತ್ತೋ ಅಲ್ಲೆಲ್ಲ ಮಾಡ್ಬೋದು. ನಿಮ್ಮ ಮನೆ ಮುಂದಿನ ಜಾಗ, ದೇವಸ್ಥಾನ ಅಥವಾ ಮಠದ ಆವರಣ, ರೈತರ ಹೊಲದ ಬದುಗಳು, ಪಬ್ಲಿಕ್ ಪಾರ್ಕ್ಗಳು, ಸ್ಕೂಲ್, ಕಾಲೇಜ್ ಅಥವಾ ಐಟಿ ಕಂಪನಿಗಳ ಕ್ಯಾಂಪಸ್, ಎಲ್ಲಿ ಬೇಕಾದರೂ ಈ 5 ಮರಗಳನ್ನ ನೆಡಬಹುದು. ಪ್ರತಿಯೊಂದು ಪಂಚವಟಿಯೂ ಗ್ರೌಂಡ್ ವಾಟರ್ ಲೆವೆಲ್ ಹೆಚ್ಚಿಸಿ ಸುತ್ತಮುತ್ತಲಿನ ಗಾಳಿನ ಫ್ರೆಶ್ ಆಗಿಡುತ್ತೆ. ಈಗ ಕೊನೆಯದಾಗಿ ಜೂನ್ 5ರ ಮಹಾ ಅಭಿಯಾನ ಒಂದು ಬೃಹತ್ ಪರಿಸರ ಚಳುವಳಿ. ಕೃಷಿ ಆಶ್ರಮ ಹಾಗೂ ಟಿಡಿ ಯೂನಿವರ್ಸಿಟಿಯವರ ನೇತೃತ್ವದಲ್ಲಿ ನಡೀತಿರೋ ಈ ಬೃಹತ್ ಮೂವ್ಮೆಂಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇಷ್ಟೆಲ್ಲ ತಿಳಿದುಕೊಂಡ್ಮೇಲೆ ನಾವು ಸುಮ್ಮನೆ ಕೂರ್ಲಲ್ಲಾಗತ್ತಾ? ಖಂಡಿತ ಇಲ್ಲ. ಜೂನ್ 5ನೇ ತಾರೀಕು ಅಂದ್ರೆ ವಿಶ್ವ ಪರಿಸರ ದಿನದಂದು ಕರ್ನಾಟಕದಾದ್ಯಂತ ಏಕಕಾಲಕ್ಕೆ ಬರೋಬ್ಬರಿ 1008 ಪಂಚವಟಿ ವನಗಳನ್ನ ನಡಕು ಪ್ಲಾನ್ ಮಾಡಲಾಗಿದೆ. ಒಂದೇ ದಿನ ಒಂದೇ ಟೈಮ್ಗೆ ಈ ರೀತಿ ಆದ್ರೆ ನಮ್ಮ ವಾತಾವರಣದಲ್ಲಿ ಎಂಥ ಪಾಸಿಟಿವ್ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದಲ್ವಾ ನಿಜವಾದ ಹಸಿರು ಕ್ರಾಂತಿ? ಮನೆ ಮನೆಯಲ್ಲಿ ಪಂಚವಟಿ, ಹಸಿರಾಗಲಿ ನಮ್ಮ ಭೂಮಿ. ಎಂಥ ಕ್ಯಾಚಿ ಸ್ಲೋಗನ್ ಅಲ್ವಾ? ನಮ್ಮ ಪ್ರತಿ ಮನೆಯಲ್ಲೂ ಈ ಪುಣ್ಯವನ ಸೃಷ್ಟಿಯಾದ್ರೆ ಪರಿಸರದ ಬ್ಯಾಲೆನ್ಸ್ ಆಟೋಮ್ಯಾಟಿಕ್ ಆಗಿ ಸರಿಯಾಗುತ್ತೆ. ರಾಮಾಯಣದ ಕಾಲದ ಆ ಪುಣ್ಯ ಪರಿಸರ ಇವತ್ತಿನ ನಮ್ಮ ಜಗತ್ತಿಗೆ ಕಲ್ಪವೃಕ್ಷವಾಗಿ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ನಿಮಗೂ ಈ ಜೂನ್ 5ರ ಇವೆಂಟಲ್ಲಿ ಜಾಯ್ನ್ ಆಗಬೇಕು ಅನ್ನಿಸ್ತಿದ್ಯಾ? ಹಾಗಾದ್ರೆ ತಡ ಮಾಡಬೇಡಿ, ನೇರವಾಗಿ ಡಾಕ್ಟರ್ ನಾಗಭೂಷಣ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ನೋಟ್ ಮಾಡ್ಕೊಳ್ಳಿ, 99 16 0 32 72. ನೀವು ಕೂಡ ಈ ಐತಿಹಾಸಿಕ ಮುಹೂರ್ತದ ಭಾಗವಾದಿ. ಕೊನೆಯದಾಗಿ ಒಂದು ಮಾತು, ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೇಹನೇ ಒಂದು ಟೆಂಪಲ್, ಅಂದ್ರೆ ದೇಗುಲ ಅಲ್ವಾ? ಹಾಗಾದ್ರೆ ಆ ದೇಗುಲಕ್ಕೆ ಉಸಿರು ಕೊಡೋ ಪ್ರಾಣವಾಯು ಈ ಪಂಚವಟಿನೇ ಅಲ್ವಾ? ಈ 1008 ಪಂಚವಟಿ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಲಿ ಅಂತ ಹಾರೈಸೋಣ. ಈ ಎಕ್ಸ್ಪ್ಲೇನರ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ ಅನ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮಸ್ಕಾರ.